ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ಮಕ್ಕಳಿಗೆ ಜಂತುಹುಳು ಮಾತ್ರೆ ನೀಡಿದರೆ ಮಕ್ಕಳಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಬಹುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್ ಸಲಹೆ ನೀಡಿದರು. ಅವರು ಇತ್ತೀಚೆಗೆ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಕೆಪಿಎಸ್ ಸ್ಕೂಲ್ನ ಸಂಯುಕ್ತ ಆಶ್ರಯದಲ್ಲಿ ಕೆಪಿಎಸ್ ಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಆರೋಗ್ಯವು ಪ್ರಮುಖವಾದ ಅಂಶವಾಗಿದ್ದು, ಮಕ್ಕಳ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು. ಅತಿಥಿಯಾಗಿದ್ದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಂದ್ರ ಕಿರೀಟಿ ಮಾಹಿತಿ ನೀಡಿ, ಆಗಸ್ಟ್ 10 ಹಾಗೂ ಫೆಬ್ರವರಿ 10ರಂದು ಪ್ರತಿ ವರ್ಷ 2 ಬಾರಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನದಂದು 1 ರಿಂದ 19 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ಇಲಾಖೆಯಿಂದ ಜಂತುಹುಳು ನಿವಾರಕ ಮಾತ್ರೆಗಳನ್ನು ನೀಡಲಾಗುತ್ತದೆ ಎಂದರು. ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಅತಿಥಿಗಳಾಗಿದ್ದ ಎಸ್ಡಿಎಂಸಿ ಉಪಾಧ್ಯಕ್ಷ ಉದಯ್ ಗಿಲ್ಲಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಜಂತುಹುಳು ನಿವಾರಕ ಮಾತ್ರೆಗಳನ್ನು ವಿತರಿಸಲಾಯಿತು. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ಎಸ್ಡಿಎಂಸಿ ಸದಸ್ಯ ಕೆಎ ಅಬೂಬಕರ್, ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಕ್ಷಮಾ, ಮುಖ್ಯೋಪಾಧ್ಯಾಯ ಚಂದ್ರಪ್ಪ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ, ಹಿರಿಯ ಪ್ರಾಥಮಿಕ ಸುರಕ್ಷಣಾಧಿಕಾರಿ ಡೈಸಿ, ಪೂರ್ಣಾವತಿ, ಚೈತ್ರ, ಸುಹಾಸ್, ಅನಿತಾ ಇದ್ದರು. ಸರ್ಕಾರ ಒಂದು ಪ್ರೋಗ್ರಾಮ್ ರೂಪಿಸಿತು. ಏನಂದ್ರೆ ವೈವ್ಸ್ ಅಂತ, ವೀಕ್ಲಿ ಐರನ್ ಅಂಡ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಅಂತ. ಆ ಪ್ರೋಗ್ರಾಮ್ ಅಲ್ಲಿ ಏನು ನೀವು ಪ್ರತಿ ಸೋಮವಾರ ಒಂದು ಮಾತ್ರೆ ನುಂಗ್ತೀರಾ, ನೋಡಿದಿರಾ? ಏನ್ ಮಾತ್ರೆ ಅದು? ಮನೆ ನೋಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸರಿ, ಅದಕ್ಕಿಂತ ಮುಂಚೆ BCG ಆದ್ಮೇಲೆ ಪೋಲಿಯೋ ಅಂತ ಕೊಡ್ತೇವೆ. ಪೋಲಿಯೋ ಈಗ ಪೋಲಿಯೋ ನಿವಾರಣೆ ತುಂಬಾ ಪ್ರಯತ್ನ ಮಾಡ್ತೀವಿ. ಪೋಲಿಯೋ ಅಂದ್ರೆ ಏನು? ಕಾಲಿಗೆ ಒಂದು ರೀತಿಯ ರೋಗ ಬರುವಂಥದ್ದು. ಎಂತಹ ಏನು ಅನಾಹುತ ಆಗಲ್ಲ. ಕೇರಳ ಹಿಂದೂ ಸಮಾಜದ ವತಿಯಿಂದ ಕೇರಳ ಸಂಪ್ರದಾಯದಂತೆ ರಾವೂರಿನ ಭದ್ರಾ ಹಿನ್ನೀರಿನಲ್ಲಿ ಪಿತೃತರ್ಪಣಾ ಕಾರ್ಯಕ್ರಮವು ಪುರೋಹಿತರ ನೇತೃತ್ವದಲ್ಲಿ ಬುಧವಾರ ನಡೆಯಿತು. ಶೆಟ್ಟಿಕೊಪ್ಪ ಗುರುಸ್ವಾಮಿ, ಸೌಂದರ್ಯರಾಜನ್ ಹಾಗೂ ಕೆರೆಮನೆ ಗುರುಸ್ವಾಮಿ ರಾಜನ್ ಅವರು ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪಿತೃತರ್ಪಣಾ ನಡೆಸಿಕೊಟ್ಟರು. ಪಿತೃತರ್ಪಣಾ ಕಾರ್ಯಕ್ರಮದಲ್ಲಿ ಎನ್ಆರ್ಪುರ, ತೀರ್ಥಹಳ್ಳಿ, ತರೀಕೆರೆ, ಶಿವಮೊಗ್ಗ, ಬಾಳೆಹೊನ್ನೂರು ಭಾಗದ ಕೇರಳ ಹಿಂದೂ ಸಮಾಜದವರು ಭಾಗವಹಿಸಿದ್ದರು. ಎನ್ಆರ್ಪುರ ತಾಲೂಕು ಕೇರಳ ಹಿಂದೂ ಸಮಾಜ ಸಂಘದ ಅಧ್ಯಕ್ಷ ಪಿಆರ್ ಸುಕುಮಾರ್, ಕಾರ್ಯದರ್ಶಿ ಅಶೋಕ್, ಕೆಎನ್ ಖಜಾಂಚಿ ಮುರಳಿ, ಉಪಾಧ್ಯಕ್ಷರುಗಳಾದ ಗಿರೀಶ್, ಸುಧಾಕರ್ ಆಚಾರ್, ಸಹ ಕಾರ್ಯದರ್ಶಿ ಪಿಕೆ ಸಜಿ, ನಿರ್ದೇಶಕರುಗಳಾದ ಭಾರತಿ ಅರವಿಂದ್ ಆಚಾರ್, ಸುನೀತಾ, ಲತಾ, ಸುಜಾತಾ ಮತ್ತಿತರರು ಪಿತೃತರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಧ್ಯಾಯಾಮಿ ಅಸ್ಮಿನ್ ಊರ್ಚೆ ಉಭಯ ವಂಶ ಪಿತೃಣ. ಮಂಗಳವಾರ ಸಿದ್ದನಕೊಡಿಗೆ ಸಮೀಪ ಶಾಲೆಗೆ ಹೋಗುತ್ತಿದ್ದ ಮಕ್ಕಳನ್ನು ಅಟ್ಟಿಸಿಕೊಂಡು ಬಂದಿದ್ದ ಒಂಟಿ ಆನೆಯನ್ನು ತಕ್ಷಣ ಸ್ಥಳಾಂತರ ಮಾಡಿಸಬೇಕು ಎಂದು ಒತ್ತಾಯಿಸಿ ಗುಬ್ಬಿಗ ಅರಳಿಕೊಪ್ಪ ಗ್ರಾಮಸ್ಥರು ಕೊಪ್ಪ ಡಿಎಫ್ಒ ಶಿವಶಂಕರ್ ಹಾಗೂ ಎಸಿಎಫ್ ಪ್ರವೀಣ್ ಅವರಿಗೆ ಮನವಿ ಅರ್ಪಿಸಿದರು. ಮನವಿಯಲ್ಲಿ ಇದೇ ಒಂಟಿ ಸಲಗವು ಕಳೆದ ಕೆಲವು ತಿಂಗಳುಗಳಿಂದ ಗುಡಿಕೆರೆ, ಮಾವಿನಮನೆ, ಒಂದಲಕೊಪ್ಪ, ಕೊಡಿಹಳ್ಳಿ, ಟಂಕಬೈಲು, ಸಿದ್ದನಕೊಡುಗೆ, ಗುಬ್ಬಿಗ, ವಗ್ಗಡೆ, ಅರಳಿಕೊಪ್ಪ, ಸಂಗ್ಸೆ ಭಾಗದಲ್ಲಿ ರೈತರ ತೋಟಗಳಿಗೆ ನುಗ್ಗಿ ಅಡಿಕೆ ಬೆಳೆ, ಬಾಳೆ, ತೆಂಗು ಹಾಗೂ ನಾಟಿ ಮಾಡಿದ ಭತ್ತದ ಗದ್ದೆ ಹಾಳು ಮಾಡಿದೆ. ಇದರಿಂದ ರೈತರಿಗೆ ಅಪಾರ ನಷ್ಟವಾಗಿದೆ. ಆದ್ದರಿಂದ ಒಂಟಿ ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಿ ಗ್ರಾಮಸ್ಥರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಮನವಿ ಸ್ವೀಕಾರ ಮಾಡಿದ ಕೊಪ್ಪ ಡಿಎಫ್ಒ ಶಿವಶಂಕರ್, ಶಾಸಕರೊಂದಿಗೆ ಚರ್ಚೆ ನಡೆಸಿ ಆನೆ ಸ್ಥಳಾಂತರಿಸುವ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಎಂಎನ್ ನಾಗೇಶ್, ಗ್ರಾಮಸ್ಥರಾದ ಎಚ್ಡಿ ಲೋಕೇಶ್, ಶ್ರೀಹರ್ಷ, ಗುಡ್ಡೇಕೇರಿ ಸುಮಂತ, ಸಿದ್ದನಕೊಡುಗೆ ಮನು, ಮಾವಿನಮನೆ ಮಂಜುನಾಥ್, ವಿಕಾಸ್, ಭವಾನಿ, ಭಾಗ್ಯ, ಗಾನವಿ, ಗೀತಾ, ಅಶ್ವಿನಿ ಮತ್ತಿತರರು ಇದ್ದರು. ಎನ್ಆರ್ಪುರ ತಾಲೂಕು ಬಿಜೆಪಿ ಯುವ ಮೋರ್ಚಾದಿಂದ ತಿರಂಗಾ ಯಾತ್ರೆಯು ಆಗಸ್ಟ್ 13ರ ಗುರುವಾರ ಅಂದರೆ ಇಂದು ಸಂಜೆ 5 ಗಂಟೆಗೆ ಬಿಎಚ್ ಕೈಮರದಿಂದ ಪಟ್ಟಣದವರೆಗೆ ನಡೆಯಲಿದೆ ಎಂದು ತಾಲೂಕು ಬಿಜೆಪಿ ವಕ್ತಾರ ಎನ್ಎಂ ಕಾಂತರಾಜ್ ತಿಳಿಸಿದ್ದಾರೆ. ತಿರಂಗ ಯಾತ್ರೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಸಚಿವ ಡಿಎನ್ ಜೀವರಾಜ್ ಪಾಲ್ಗೊಳ್ಳಲಿದ್ದಾರೆ. ಬಿಎಚ್ ಕೈಮರದಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಲಿದೆ.
ಸಾರ್ವಜನಿಕರು, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸೋಮೇಶ್ವರ ಅಭಯಾರಣ್ಯ ಮತ್ತು ಮೂಕಾಂಬಿಕಾ ಅಭಯಾರಣ್ಯಗಳ ಪರಿಸರ ಸೂಕ್ಷ್ಮ ವಲಯದ ಸಭೆಯಲ್ಲಿ ನೆಮ್ಮಾರು ಎಸ್ಟೇಟ್ ಹಾಗೂ ಸುಂಕದಮಕ್ಕಿ ಗ್ರಾಮದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಬಹಳ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಹೆದ್ದಾರಿ ವಿಸ್ತರಣೆಗೆ ಅನುಮತಿ ಸಿಕ್ಕಿದೆ ಎಂದು ಶೃಂಗೇರಿ ಕ್ಷೇತ್ರ ಶಾಸಕ ಟಿ.ಡಿ. ರಾಜೇಗೌಡ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ ಬುಧವಾರ ಮೈಸೂರು ಪ್ರಾದೇಶಿಕ ಆಯುಕ್ತರ ಸಭೆಯಲ್ಲಿ 5.68 ಕಿಲೋಮೀಟರ್ ವಿಸ್ತರಣೆಯ ಕಾಮಗಾರಿಗೆ ಸಭೆಯಲ್ಲಿ ಒಪ್ಪಿಗೆ ದೊರಕಿದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಸ್ವಂತಕ್ಕೆ ಮನೆ ಮತ್ತು ಸಣ್ಣಪುಟ್ಟ ಕೈಗಾರಿಕೆ ಸ್ಥಾಪಿಸಲು ಯಾವುದೇ ಸಮಸ್ಯೆ ಇಲ್ಲ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಮನೆ ಕಟ್ಟಿಕೊಳ್ಳುವ ಮತ್ತು ಭೂ ಪರಿವರ್ತನೆ ಮಾಡಿಸುವವರಿಗೆ ನಿಯಮವನ್ನು ಸಡಿಲಗೊಳಿಸಲು ಅರಣ್ಯ ಅಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರು ನಿರ್ದೇಶನ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ NR ಪುರ ಸುದ್ದಿ ಸಮಾಚಾರ. ವಂದನೆಗಳು.